ನೀವು ಯಾವತ್ತಾದ್ರೂ ಇಷ್ಟು ರುಚಿಯಾಗಿರೋವಂಥ ತಿಂಡಿನ ಟ್ರೈ ಮಾಡಿದ್ದೀರಾ? ಮಾಡಿಲ್ಲ ಅಂದರೆ ಖಂಡಿತ ಒಂದು ಸರಿ ಟ್ರೈ ಮಾಡಿ ನೋಡಿ. ಒಂದೇ ಒಂದು ಕಪ್ ಗೋಧಿ ನುಚ್ಚು, ಒಂದು ಮಂಗಳೂರು ಸೌತೆಕಾಯಿಯಿಂದ ರುಚಿಯಾಗಿರುವಂಥ ಮಂಗಳೂರು ಅಡ್ಡೆನ ಸುಲಭವಾಗಿ ಮಾಡ್ಬೋದು. ಸ್ವಾದ ಕೊಟ್ಟಿರೋದ ಅಭಿಮಾನಿಗಳಿಗೆಲ್ಲ ಸ್ವಾಗತ. ಹಾಗೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಒಂದು ಬಟ್ಲಿಗೆ 1 ಕಪ್ಪಷ್ಟು ಗೋಧಿ ನುಚ್ಚನ್ನು ಹಾಕೋತಾ ಇದ್ದೀನಿ. ಗೋಧಿ ನುಚ್ಚು ಸ್ವಲ್ಪ ದಪ್ಪವಾದಾಗಿರುತ್ತೆ. ಇದು ಗೋಧಿ ರವೆ ಅಲ್ಲ, ನುಚ್ಚು ಇದು. ಇದನ್ನು ಗೋಧಿ ತರಿ ಅಂತ ಕೂಡ ಹೇಳ್ತಾರೆ. ಇದ್ರ ಜೊತೆಗೆ ನಾನು ಒಂದು 2 ಚಮಚದಷ್ಟು ಹೆಸರು ಬೇಳೆಯನ್ನು ಕೂಡ ಹಾಕೋತಾ ಇದ್ದೀನಿ. ಬೇಳೆಗಳನ್ನು ಬಳಸೋದ್ರಿಂದ ಪೌಷ್ಟಿಕಾಂಶ ಹೆಚ್ಚಾಗಿರುತ್ತೆ ಅಂತ ಇದಕ್ಕೆ ಹಾಕೋತಾ ಇದ್ದೀನಿ ಅಷ್ಟೇ. ಇದನ್ನು ಬೇಕಾದ್ರೆ ಬಳಸ್ಬೋದಿಲ್ಲ, ಸ್ಕಿಪ್ ಕೂಡ ಮಾಡ್ಬೋದು. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಒಂದು 2ರಿಂದ 3 ಸರಿ ತೊಳ್ಕೊತೀನಿ. ಇದು ಧೂಳು ಜಾಸ್ತಿ ಇರೋದ್ರಿಂದ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ತೊಳ್ಕೊಂಡ್ಮೇಲೆ ಇದು ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಮುಚ್ಚಳನ ಮುಚ್ಚಿ ಒಂದು 10 ನಿಮಿಷ ಪಕ್ಕಕ್ಕೆ ಇಟ್ಬೇಡ. ಅಷ್ಟರಲ್ಲಿ ನಾವು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ನಾನೀಗ ಇಲ್ಲಿ ಒಂದು ಮಂಗಳೂರು ಸೌತೆಕಾಯಿನ ತಗೊಂಡು ದಪ್ಪ ದಪ್ಪ ಹೋಳುಗಳನ್ನಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಜೊತೆಗೆ 1 ಕಪ್ಪಷ್ಟು ಮೆಕ್ಕೆಜೋಳನ ಕೂಡ ತೊಗೊಂಡಿದ್ದೀನಿ. ಅಮೇರಿಕನ್ ಸ್ವೀಟ್ ಕಾರ್ನ್ ಅಂತಾರಲ್ಲ ಅದು. ಇದು ಬೇಕಾದ್ರೆ ಬಳಸ್ಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ನಾನು ಸ್ವಲ್ಪ ಸ್ವೀಟ್ ಫ್ಲೇವರು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ 1 ಕಪ್ಪಷ್ಟು ಜೋಳನ ಕೂಡ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಈಗ ಮಿಕ್ಸಿಗೆ ಸೌತೆಕಾಯಿ, ಜೋಳ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ, ಹಾಗೆ 1 ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ತೊಗೊಂಬರ್ತೀನಿ. ಸೌತೆಕಾಯಲ್ಲೇ ನೀರಿನ ಅಂಶ ಇರೋದ್ರಿಂದ ಹೆಚ್ಚಾಗಿ ನೀರನ್ನು ಹಾಕೋಬಾರ್ದು. ಸ್ವಲ್ಪ ಮಿಕ್ಸಿಗೆ ಗ್ರೈಂಡ್ ಆಗುವಷ್ಟು ಹಾಕ್ಕೊಂಡ್ರೆ ಸಾಕು. ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿ ತೊಗೊಂಡು ಬಂದಿದ್ದೀನಿ. ಇದನ್ನು ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ. ನೋಡಿ, ನುಣ್ಣಗೆ ಪೇಸ್ಟ್ ಆಗಿದೆ. ಇದು ರುಬ್ಬಿರೋ ಅಂಥ ಸೌತೆಕಾಯಿ ಪೇಸ್ಟನ್ನು ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಈಗ ಇದೇ ಮಿಕ್ಸಿ ಜಾರಿಗೆ ನಾವು ಈಗಾಗಲೇ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿರೋ ಅಂಥ ಗೋಧಿ ನುಚ್ಚು ಮತ್ತು ಹೆಸರು ಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿ, ಚೆನ್ನಾಗಿ ನೆಂದಿದೆ. 10 ನಿಮಿಷ ಸಾಕು ನಿಮಗೆ ಗೋಧಿ ನುಚ್ಚು ಮತ್ತು ಹೆಸರು ಬೇಳೆ ನೆನೆಯೋಕ್ಕೆ. ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೂ ಕೂಡ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಹೆಸರು ಬೇಳೆನ ಬಳಸಿದ್ದೀನಿ. ನೀವು ಹೆಸರು ಬೇಳೆ ಬದಲಾಗಿ ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ ಯಾವ ಥರ ಬೇಳೆನ ಬೇಕಾದರೂ ಕೂಡ ಇದಕ್ಕೆ ಹಾಕೋಬೋದು. ನುಣ್ಣಗೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡು ಈಗ ಈ ಹಿಟ್ಟನ್ನು ನಾವೀಗಾಗಲೇ ರುಬ್ಕೊಂಡಿರೋ ಅಂಥ ಸೌತೆಕಾಯಿ ಕಾರ್ನ್ ಪೇಸ್ಟ್ ಏನಿದೆ ಅದಕ್ಕೆ ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಜೊತೆಗೆ 1 ಕಪ್ಪಷ್ಟು ತುರ್ಕೊಂಡಿರೋ ಅಂಥ ಕ್ಯಾರೆಟು, 1 ಸಣ್ಣ ಕಪ್ಪಷ್ಟು ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ದೋಸೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಹಿಟ್ಟು ತುಂಬ ನೀರಾಗಿರಬಾರ್ದು, ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕಾಗತ್ತೆ. ಯಾಕೆ ಅಂದರೆ ಇದು ತುಂಬ ಸಾಫ್ಟಾಗಿ ಮಾಡುವಂಥ ದೋಸೆ. ಲಂಚ್ ಬಾಕ್ಸ್ಗಾಗಿರ್ಬೋದು ಅಥವಾ ಬೆಳಗ್ಗೆ ಬಿಸಿ ಬಿಸಿ ತಿನ್ನೋದಕ್ಕಾಗಿರ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೇನಾದ್ರು ದೋಸೆ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅನ್ನೋದಾದರೆ 2 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನೆಕ್ಸ್ಟ್ ಈಗ ನಾನು 1 ಸ್ಪೂನ್ ಎಣ್ಣೆ ಹಾಕಿ ತವಾನ ಗ್ರೀಸ್ ಮಾಡಿಕೊಂಡು ಈಗ ನಾವು ಮಾಡಿಟ್ಕೊಂಡಿರೋ ಹಿಟ್ಟಿಂದ ಸಣ್ಣದ ಮೀಡಿಯಮ್ ಸೈಜು, ನಾವು ಸೆಟ್ ದೋಸೆ ಮಾಡ್ತೀವಲ್ವ ಆ ಸೈಜಲ್ಲಿ ಒಂದು ದೋಸೆನ ಹಾಕಿ ಜೊತೆಗೆ ಒಂದು ತಟ್ಟೆನ ಮುಚ್ಚಿ 1ರಿಂದ 2 ನಿಮಿಷ ಬೇಯಿಸ್ಕೊಂಡ್ರೆ ಇದು ದೋಸೆ ರೆಡಿ ಆಗುತ್ತೆ. ನೋಡಿ, ಎಷ್ಟು ಸುಲಭವಾಗಿ ಎದ್ದು ಬರುತ್ತೆ ದೋಸೆ. ಈಗ ಇದನ್ನು ಮುಗುಚ್ ಹಾಕಿ 2 ಕಡೆಯೂ ದೋಸೆನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ದೋಸೆ ಇವಾಗ ಸಾಫ್ಟಾಗಿ ರುಚಿಯಾಗಿರುವಂಥ ಮಂಗಳೂರು ಅಡ್ಡೆ ದೋಸೆಗಳನ್ನು ಒಂದು 5ರಿಂದ 10 ನಿಮಿಷದಲ್ಲಿ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಮನೆಮಂದಿಗೆಲ್ಲ ಸುಲಭವಾಗಿ ರೆಡಿ ಮಾಡ್ಬೋದು. ಹಾಗೆ ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ಇದನ್ನು ಪ್ಯಾಕ್ ಮಾಡಿಕೊಡ್ಬೋದು. ನಾವು ಜೋಳನ ಬಳಸಿರೋದ್ರಿಂದ ಟೇಸ್ಟ್ ಕೂಡ ತುಂಬ ಅದ್ಭುತವಾಗಿರುತ್ತೆ. ನೀವು ಜೋಳದ ಬದಲಿಗೆ ಇವನ್ ಬಟಾಣಿಯನ್ನು ಕೂಡ ಬಳಸ್ಬೋದು ಅಥವಾ ಯಾವುದೇ ರೀತಿ ಸೊಪ್ಪುಗಳನ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ತುಂಬಾ ಪೌಷ್ಟಿಕಾಂಶ ಇರುವಂಥ ಒಂದು ಹೆಲ್ತಿಯಾಗಿರುವಂಥ ಬ್ರೇಕ್ಫಾಸ್ಟು. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ದಾರೆ ಅವರು ನೈಟ್ ಡಿನ್ನರ್ಗೂ ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು.
ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿರುವಂಥ ಅಳತೆಗೆ ಒಂದು 8ರಿಂದ 10 ದೋಸೆಗಳನ್ನು ಸುಲಭವಾಗಿ ರೆಡಿ ಮಾಡ್ಬೋದು. ಈ ದೋಸೆಗೆ ಈಗಾಗಲೇ ನಾವು ಹಸಿಮೆಣಸಿನ್ಕಾಯಿ, ಶುಂಠಿ, ಜೀರಿಗೆ, ಉಪ್ಪು ಹಾಗೆ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರೋದ್ರಿಂದ ಹಾಗೇ ಕೂಡ ದೋಸೆನ ತಿನ್ಬೋದು, ರುಚಿಯಾಗಿರುತ್ತೆ. ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿನ್ಬೋದು. ಇಲ್ಲ ನಿಮಗೆ ಯಾವುದಾದ್ರೂ ಚಟ್ನಿ ಅಥವಾ ಚಟ್ನಿ ಪುಡಿ ಜೊತೆಗೂ ಕೂಡ ಈ ದೋಸೆನ ತಿನ್ಬೋದು. ನಾನು ಕೂಡ ಇವತ್ತು ತೆಂಗಿನಕಾಯಿ ಚಟ್ನಿ ಜೊತೆಗೆ ಈ ರುಚಿಯಾದ ದೋಸೆನ ಮನೆ ಮಂದಿಗೆಲ್ಲ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಿದ್ದೀನಿ. ಮನೆಯಲ್ಲಿ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಇಲ್ವಾ? ಪರವಾಗಿಲ್ಲ. ಹಾಗೆ ಉಪ್ಪಿಟ್ಟು, ಅವಲಕ್ಕಿ ಅದೇ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ರುಚಿಯಾಗಿರೋವಂಥ ದೋಸೆನ ನೀವು ಟ್ರೈ ಮಾಡ್ಬೋದು. ನೀವು ಮೊದಲೇ ಏನಾದರೂ ಈ ರೀತಿ ದೋಸೆನ ತಿಂದಿದ್ರಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರೀದಿರ ಒಂದು ಲೈಕನ್ನು ಕೊಡಿ. ಹಾಗೆ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಸುಲಭವಾಗಿ ಮಾಡ್ಬೋದಾದಂಥ ತಿಂಡಿಗಳ ರೆಸಿಪಿ ಹಾಗೆ ಅಡುಗೆಗಳ ರೆಸಿಪಿಯೊಂದಿಗೆ ನಿಮಗೆ ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ಸ್ವಾದ ಕುಟೀರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.